ಹೆಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಕರ್ನಾಟಕದಲ್ಲಿ ಸಾಕಷ್ಟು ಕೋಟೆಗಳಿದೆ. ಅದರಲ್ಲಿ ಕೆಲವಷ್ಟು ಪ್ರಸಿದ್ಧವಾದದ್ದು, ಇನ್ನು ಕೆಲವು ಕಣ್ಮರೆಯಾಗಿರುವಂಥದ್ದು. ಆದರೆ ಇಲ್ಲೊಂದು ಕೋಟೆ ಒಬ್ಬ ವೀರನ ಕನಸಾಗಿ, ಮತ್ತೊಬ್ಬನ ಯುದ್ಧ ಭೂಮಿಯಾಗಿ, ಇನ್ನೊಬ್ಬನ ಸೋಲಿನ ಸಂಕೇತವಾಗಿ ಚನ್ನರಾಯದುರ್ಗದ ಕೋಟೆ ಇವತ್ತಿಗೂ ಮೌನವಾಗಿ ನಿಂತಿದೆ. ಹೌದು ಸ್ನೇಹಿತರೆ, ಈ ಕೋಟೆ 17ನೇ ಶತಮಾನದ್ದು. ಈ ಕೋಟೆಯನ್ನು ಯಾರು ಕಟ್ಟಿದ್ದು, ಅದರ ಐತಿಹಾಸಿಕ ಕಥೆ ಏನಿದೆ, ಅದರ ಪ್ರಾಮುಖ್ಯತೆ ಏನಿದೆ, ಅದನ್ನೆಲ್ಲ ನಾವಿವತ್ತು ನೋಡ್ತಾ ಹೋಗೋಣ. ನಾವೇನು 5 ಗಂಟೆ ಹೊತ್ತಿಗೆಲ್ಲ ಕ್ಯಾಂಪ್ ಸೈಟಿಗೆ ಬಂದುಬಿಟ್ವಿ. ಆದರೆ ನಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ ಯಾರೂ ಇರಲಿಲ್ಲ. ಸೊ ಏನು ಮಾಡೋದು ಅಂಥೇಳಿ ಇಲ್ಲೇ ಹತ್ತಿರದಲ್ಲಿರುವಂಥ ಮಂದಾರಗಿರಿ ಪರ್ವತಕ್ಕೆ ಬಂದ್ವಿ. ದೇವಸ್ಥಾನ ತುಂಬ ಚೆನ್ನಾಗಿದೆ. ದೇವಸ್ಥಾನದ ಪಕ್ಕದಲ್ಲೇ ಒಂದು ಕೆರೆ ಕಾಣುತ್ತೆ. ಎಷ್ಟು ಅದ್ಭುತವಾಗಿದೆ ಗೊತ್ತಾ, ನೋಡಿ. ವಾವ್, ತುಂಬ ಚೆನ್ನಾಗಿದೆ. ಮಂದಾರಗಿರಿ ದೇವಸ್ಥಾನವು ಮಲ್ಲಿನಾಥರಿಗೆ ಸಮರ್ಪಿತವಾಗಿರುವಂಥ ಪ್ರಮುಖ ಜೈನ ತೀರ್ಥಕ್ಷೇತ್ರವಾಗಿದೆ. ಈ ಬೆಟ್ಟದ ಮೇಲೆ 12ನೇ ಶತಮಾನದ 4 ದೇವಾಲಯಗಳು ಹಾಗೂ ತೀರ್ಥಂಕರರ ಚಿತ್ರಗಳುಳ್ಳ ಒಂದು ಭವ್ಯ ಸ್ತೂಪವಿದೆ. ಇದು ದೊಡ್ಡ ಬಂಡೆಯಿಂದ ಆವರಿಸಲ್ಪಟ್ಟಿದೆ. ಬೆಟ್ಟದ ತಳದಲ್ಲಿ 81 ಅಡಿಗಳಷ್ಟು ಎತ್ತರದ ಗುರುಮಂದಿರವಿದ್ದು, ಇದು ಜೈನ ಆಚಾರ್ಯ ಶಾಂತಿ ಸಾಗರರಿಗೆ ಸಮರ್ಪಿತವಾಗಿದೆ. ಈ ದೇವಾಲಯವನ್ನು ಅದರ ವಿನ್ಯಾಸದಿಂದಾಗಿ ಪಿಂಚಿ ದೇವಸ್ಥಾನ ಅಥವಾ ನವಿಲು ದೇವಸ್ಥಾನ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಇದು ದಿಗಂಬರ ಮುನಿಗಳು ಬಳಸುವ ನವಿಲು ಗರಿಗಳ ಗುಚ್ಛವನ್ನು ಹೋಲುತ್ತದೆ. ಥ್ಯಾಂಕ್ಸ್ ಟು ಪುಟ ಅಲ್ಲ, ಯಾಕಂದರೆ ನಾವು ಬಂದ ತಕ್ಷಣ ನಮ್ಮನ್ನು ಅಲ್ಲಿ ವೆಲ್ಕಮ್ ಮಾಡಿಬಿಟ್ಟಿದ್ರೆ ಅಲ್ಲೇ ಸೆಟ್ಲ್ ಆಗಿಬಿಡ್ತಾ ಇದ್ವಿ. ಸೊ ಯಾರು ಇಲ್ಲೇ ಇರೋ ಕಾರಣ ನಾವು ಇಲ್ಲಿಗೆ ಬರಬೇಕಾಯಿತು. ಸೌಮ್ಯ ಅವ್ರಿಗೆ ಒಂದು ಥ್ಯಾಂಕ್ಸ್, ಯಾಕಂದರೆ ಅವ್ರು ಹೇಳಲಿಲ್ಲ ಅಂದರೆ ಇಲ್ಲಿಗೆ ಬರ್ತಿರ್ಲಿಲ್ಲ ನಾವು. ಇಂಪ್ಲಿಮೆಂಟ್ ಮಾಡಿದ್ದು ಸರ್. ಥ್ಯಾಂಕ್ ಯು. ಬಟ್ ಮಜಾ ಆಯಿತು ಈ ಸ್ಟ್ರೆಚ್ ಟ್ರೈ ಮಾಡಿದ್ದು ಕೂಡ ನಾವು. ನೈಸ್, ಒಳ್ಳೆ ಸನ್ಸೆಟ್ ಕಾಣಿಸ್ತಾ ಇದೆ ಅಲ್ಲ, ಬ್ಯೂಟಿಫುಲ್. ಫುಲ್ ಟೈಮ್ ಲ್ಯಾಪ್ಸ್ ಚೆನ್ನಾಗಿ ಬರುತ್ತೆ. ಅಲ್ಲಿ ಮೆಟ್ಲ ಹತ್ರ ಕುತ್ಕೊಂಡು ಬೇಕಾದ್ರೆ ಎಂಜಾಯ್ ಮಾಡ್ಬೋದು ಅಲ್ವಾ? ಒಂದು ಸ್ವಲ್ಪ ಕೂರೋಣ ಅಲ್ಲಿ. ಚಪ್ಪಲಿ ತಗೊಂಡು ಎಸ್, ಹಾಗೆ ಮಾಡೋಣ. ಒಳ್ಳೆ ಎಳ್ನೀರು ಬಂದಿದೆ. ಬೆಟ್ಟ ಅಂತ ಹಿಡಿದು ಸುಸ್ತಾಗಿದೆ. ಒಳ್ಳೆ ಎಳ್ನೀರು ಹಾಕೊಂಬಿಡೋಣ. ನೀರು ಬೆಚ್ಚಗಿತ್ತು, ಆದರೆ ಟೇಸ್ಟಿಯಾಗಿತ್ತು. ಏನಂತೀರಾ ಅಲ್ವಾ? ಬೆಚ್ಚಗಿತ್ತು ಆದರೆ ಟೇಸ್ಟಿಯಾಗಿದೆ. ನಾವೀಗ ಮಂದಾರಗಿರಿಯನ್ನು ನೋಡಿಕೊಂಡು ವಾಪಸ್ಸು ಕ್ಯಾಂಪ್ ಸೈಟಿಗೆ ಹೋಗ್ತಾ ಇದ್ದೀವಿ. ನಾವು ಹೋಗೋ ಹೊತ್ತಿಗೆ ಟೆಂಟ್ ಪಿಚ್ಚಿಂಗ್ ಎಲ್ಲ ಆಗಿರುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಈಗಾಗಲೇ ಸಮಯ 7:30 ಆಗಿದೆ. ನಾವು ವಾಪಸ್ ಕ್ಯಾಂಪ್ ಸೈಟಿಗೆ ಬರೋ ಹೊತ್ತಿಗೆ ರಾತ್ರಿ 8 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಕತೆ ಓದೋದಕ್ಕೂ ಶುರು ಮಾಡಿದ್ರು. ನನ್ನ ಹೆಸರು ಮೇಧಾ, ದಾವಣಗೆರೆಯಿಂದ ಬಂದಿದ್ದೀನಿ. ಇವತ್ತು ನೆರೆಹೊರೆಯ ಗೆಳೆಯರು ಎನ್ನುವ ಪೂರ್ಣಚಂದ್ರ ತೇಜಸ್ವಿ ಅವರ ಪುಸ್ತಕ ಓದ್ತಿದ್ದೀನಿ. ಇದು ಮಿಲೇನಿಯಂ ಸೀರೀಸ್ 5ನೇ ಪುಸ್ತಕ. ಇದರೊಳಗೆ ಕ್ರಿಸ್ಮಸ್ ದ್ವೀಪದ ಕೆಂಪು ಏಡಿಗಳು ಅನ್ನೋ ಕತೆ ಓದ್ತಿದ್ದೀನಿ. ಏಡಿ ಹಿಡಿಯಲು ಹೋದವರು ಕೊಂಚ ಅಜಾಗರೂಕರಾಗಿದ್ದರೂ ಆಗಬಹುದಾದ ಗತಿಯನ್ನು ಮೇಲಿನ ಚಿತ್ರ ಬಹಳ ಚೆನ್ನಾಗಿ ಚಿತ್ರಿಸುತ್ತದೆ. ನೀವು ಮಲೆನಾಡಿನವರಾಗಿದ್ದರೆ ಏಡಿ ಹಿಡಿದು ಸಾರು ಮಾಡುವುದು, ಅದನ್ನು ಹಿಡಿಯಲು ಹೋದಾಗ ಓಕೆ, ಬ್ಯೂಟಿಫುಲ್. ಈಗ ಇಲ್ಲಿ ಅಡುಗೆ ರೆಡಿ ಆಗ್ತಾ ಇದೆ. ಅಲ್ಲಿ ಕಥಾವಾಚನ ಮಾಡ್ತಾ ಇದ್ದಾರೆ. ಬೇಳೆ ಕುದೀತಾ ಇದೆ. ವೆರಿ ಗುಡ್. ಬಜ್ಜಿ ಎಲ್ಲ ಮಾಡಿದ್ದೀರಾ? ಬಜ್ಜಿ ಎಲ್ಲ ಮಾಡಿದ್ದೇವೆ ಸರ್. ಸ್ವಲ್ಪ ನೀವು ಬರೋದು ಲೇಟ್ ಆಯಿತು. ನೋ ಪ್ರಾಬ್ಲಮ್, ಹೋಗಿ ಬಿಡಿ. ಮಾಡುವ ಸರ್, ಇನ್ನೂ ಇಟ್ಟಿದ್ದೇವೆ ನಿಮ್ಗಂತ ಅಲ್ಲಿ ರೆಡಿ ಇದೆ. ಸೊ ಇವಾಗ ಇದು ರೈಸ್ ಒಂದು ಇದರಲ್ಲಿ ರೆಡಿ ಆದ್ಮೇಲೆ ಮತ್ತೆ ಬಜ್ಜಿ ಸ್ಟಾರ್ಟ್ ಆಗುತ್ತೆ. ಇವಾಗ ಬಿಸಿ ಬೋಂಡಾ ರೆಡಿ. ನಿಮ್ಮ ಹೆಸರು ಗೊತ್ತಾಗಲಿಲ್ಲ? ನಿರ್ಮಲ್ ಅಂತೇಳಿ. ನಿರ್ಮಲ್ ಅಂತ. ನಿಮ್ಮ ಸ್ವಲ್ಪ ಲೈಟ್ ಹಾಕೊಂಡ್ರೆ ನೀವು ಹೇಗೆ ಕಾಣಿಸ್ತೀರಿ ಅಂತ ಗೊತ್ತಾಗುತ್ತೆ. ಬಿಡಿ ಸರ್. ಹಾಯ್ ಸರ್. ಸಾಕು ಬಿಡು, ಚೆನ್ನಾಗಿ ಕಾಣ್ತಿದ್ದೀರಿ. ಪುಟ್ಟ ಅವ್ರು ಬಂದಿಲ್ವಾ? ಬರ್ತಿದ್ದಾರೆ ಸರ್, ಇನ್ನೊಂದು 20 ನಿಮಿಷದಲ್ಲಿ ಬಂದು ರೀಚ್ ಆಗ್ತೀರಿ. ಮಳೆಗಾಲದಲ್ಲಿ ಹರಿಯೋ ನೀರಿನ ಜಾಡ್ ಹಿಡಿದು ಇದು ಎಲ್ಲಿಂದಲೋ ನಡೆದೇ ಬಂದಿರಬೇಕು. ದಿನ ಬೆಳಿಗ್ಗೆ ಎಳೆ ಬಿಸಿಲು ಬರ್ತಿದ್ದಂತೆ ಇದು ಬಂಡೆ ಮೇಲೆ ಹತ್ತಿ ಚಳಿ ಕಾಯಿಸ್ತಾ ಕೂತಿರ್ತಿತ್ತು. ನಿತ್ಯವೇ ಒಳ್ಳೆ ಘಮಗುಡುತ್ತೀಯ
ಕಂಡೇನ ಮಬ್ಬು ಹರಿಯುವುದೇನ ಹಬ್ಬವಾಗುವುದೇನ. ನಾವೆಲ್ಲ ಸೇರಿದವರು ಒಂದೆರಡು ಕತೆಗಳನ್ನು ಓದಿ ಮೇಧಾ ಅವರು ತಮ್ಮ ಹಾಡನ್ನು ಮುಗಿಸೋ ಅಷ್ಟರಲ್ಲಿ ಅಡುಗೆ ಸಿದ್ಧವಾಗಿತ್ತು. ನಾವೆಲ್ಲ ಊಟ ಮಾಡೋದಕ್ಕೆ ತಯಾರಾದ್ವಿ. ವೆಜ್ಜಾ ಯಾಕೆ ಪುಟ? ನಾನ್ ವೆಜ್ ಚಿಕನ್ ಇದೆ, ಚಪಾತಿ ಇದೆ, ಫುಲ್ ಬ್ಯಾಟಿಂಗ್ ಇವತ್ತು. ಕಡಿದ ಮಧ್ಯೆ ಕೋಲಾಹಲ ಎದುರಲ್ಲೇ ನೀನಿಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ ನಾನಿಂದಲೇ ಮಾಡದೆ ನಿನ್ನಿಂದಲೇ. ಈಗ ಸಮಯ 11:30 ಮಲಗ್ತಾ ಇದ್ದೀವಿ. ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕು. ಇಲ್ಲಿಂದ ಒಂದು 25 ಕಿಲೋಮೀಟರ್ ದೂರದಲ್ಲಿದೆ ನಾವು ಹೋಗುವಂಥ ಚನ್ನರಾಯನ ದುರ್ಗ. ಸೊ ಹಾಗಾಗಿ ಬೇಗ ಮಲಗ್ತಾ ಇದ್ದೀವಿ. 4 ಗಂಟೆಗೆ ಎದ್ದೇಳಬೇಕು. ನಾಳೆ ಸಿಗ್ತೇನೆ ಫ್ರೆಂಡ್ಸ್. ಗುಡ್ ನೈಟ್. ನಾವೆಲ್ಲರೂ ಬೆಳಗಿನ ಜಾವ 4ಕ್ಕೆ ಎದ್ದು ರೆಡಿಯಾಗಿ ಅಷ್ಟೊತ್ತಿಗಾಗಲೇ ಸಿದ್ಧವಾಗಿದ್ದಂಥ ಕಾಫಿನ ಕುಡಿದು ಚನ್ನರಾಯನ ದುರ್ಗದ ಕಡೆಗೆ ಹೊರಡೋದಕ್ಕೆ ಸಿದ್ಧವಾದ್ವಿ. ಜಾವ 4:45 ಈಗ ಹೊರಟಿದ್ದೀವಿ. ಇಲ್ಲಿಂದ ಒಂದು 22 ಕಿಲೋಮೀಟರ್ ಇದೆ. ಅಲ್ಲಿಗೆ ಹೋದ ನಂತರ ಆಮೇಲೆ ನಮ್ಮ ಕಾರನ್ನು ಪಾರ್ಕ್ ಮಾಡಿ ಅಲ್ಲಿಂದ ಟ್ರೆಕ್ ಶುರು ಮಾಡ್ತೀವಿ. ಸೊ ಆನಂತರ ಮುಂದಿನ ಕತೆ ಏನು ಅಂತ ಹೇಳ್ತಾ ಹೋಗ್ತೀನಿ. ಸಮಯ ಬೆಳಗಿನ ಜಾವ 5:15. ನಾವೀಗ ಹತ್ತೋದಕ್ಕೆ ಶುರು ಮಾಡ್ತಾ ಇದ್ದೀವಿ. ಹೀಗಿದೆ ಬೆಟ್ಟ. ಗೊತ್ತಿಲ್ಲ ನಿಮಗೆ ಕಾಣಿಸ್ತಿದೆಯೋ ಇಲ್ವೋ. ಸೊ ಸಮಯ ಈಗ 6:15. 5:15ಕ್ಕೆ ಶುರು ಮಾಡಿದ್ದಕ್ಕೆ 6:15ಗೆ ಸನ್ರೈಸ್ ಆಗೋ ಹೊತ್ತಿಗೆ ನಾವು ಬೆಟ್ಟದ ಮೇಲೆ ಬಂದಿದ್ದೀವಿ. ಬೆಟ್ಟ ಅನ್ನೋದಕ್ಕಿಂತ ಕೋಟೆ ಅಂತಲೇ ಹೇಳ್ಬೋದು. ಇನ್ನೇನೋ ಸನ್ರೈಸ್ ಆಗುತ್ತೆ ನೋಡಿ. ಆಕಾಶ ಈ ಥರ ಕಾಣಿಸ್ತಾ ಇದೆ. ಎಲ್ಲರೂ ಈಗ ಫೋಟೋ ಸೆಷನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನೋಡಿ, ಕೋಟೆಯ ಹೊರಾಂಗಣದ ಭಾಗ ನಮಗೆ ಈ ಥರ ಕಂಡ್ರೆ ಕೋಟೆಯ ಒಳಾಂಗಣದ ಭಾಗ ಈ ಥರ ಕಾಣುತ್ತೆ. ಸಾಕಷ್ಟು ಯುದ್ಧಗಳನ್ನು ನೋಡಿರುವಂಥ ಈ ಕೋಟೆಯ ಒಳಾಂಗಣದ ಭಾಗ ಯುದ್ಧದಲ್ಲಿ ತತ್ತರಿಸಿ ಇವತ್ತು ನಮಗೆ ಈ ಥರ ಕಾಣುತ್ತೆ. ರಾಜರ ಕಾಲದ ಟಾಯ್ಲೆಟ್ ಇದು. ಓಪನ್ ಇದೆಯಾ? ಓಪನ್ ಇದೆ. ಬಿದ್ದೋದ್ರೆ ಬೀಳಲ್ಲ, ನಾವಲ್ಲ, ಚಿಕ್ಕದಾಗಿರೋದೆ. ನೆಕ್ಸ್ಟ್ ಟೈಮ್ ಮನೆ ಕಟ್ಸಿದ್ರೆ ನಾವು ಹಿಂಗೆ ಮಾಡೋಣ. ಗ್ರೌಂಡ್ ಫ್ಲೋರಿಗೆ ಬೀಳುತ್ತೆ. ಸಮಯ ಈಗ 7:15. ಕೋಟೆನ ನೋಡಿಕೊಂಡು ಸನ್ರೈಸ್ ನೋಡಿಕೊಂಡು ನಾವೀಗ ಕೆಳಗಡೆ ಇಳಿತಾ ಇದ್ದೀವಿ. ಒಂದು ಮೂಲಗಳ ಪ್ರಕಾರ ಈ ಕೋಟೆಯನ್ನು ಕಟ್ಟಿಸಿದ್ದು ಚೆನ್ನಪ್ಪ ಗೌಡ ಅಂತ ಹೇಳ್ತಾರೆ. ಆದರೆ ಇನ್ನೊಂದು ಮೂಲಗಳ ಪ್ರಕಾರ ಇದನ್ನು ಕಟ್ಟಿಸಿದ್ದು ಚೆನ್ನಪ್ಪ ಗೌಡನ ತಂದೆ. ಅಂದರೆ ಭಾಳ ಸಣ್ಣ ವಯಸ್ಸಿನಲ್ಲೇ ಚೆನ್ನಪ್ಪ ಗೌಡ ತೀರ್ಕೊಂಡ ಕಾರಣ ಅವನ ನೆನಪಿಗಾಗಿ ಈ ಕೋಟೆನ ಕಟ್ಟಿಸಿದ್ದು ಅಂತ ಹೇಳ್ತಾರೆ. ಸೊ 2-3 ಕಥೆಗಳಿದೆ. ಈ ಕೋಟೆನ 17ನೇ ಶತಮಾನದಲ್ಲಿ ಕಟ್ಟಿಸಿರ್ತಾರೆ. ಈ ಕೋಟೆ ಒಂದು ರೀತಿ ಕಾರ್ಯತಂತ್ರದ ಕೋಟೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಕೋಟೆಯ ರಕ್ಷಣಾ ಕವಚ 3 ಹಂತಗಳಲ್ಲಿರುತ್ತೆ. ನೋಡಿ, ನಮಗೀಗ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು 3ನೇ ಹಂತ. ನಾನು ಬೆಳಿಗ್ಗೆ ಬರಬೇಕಾದ್ರೆ ಇದು ಕಾಣಿಸ್ಲಿಲ್ಲ, ಯಾಕಂದರೆ ಪೂರ್ತಿ ಕತ್ಲೆ ಇತ್ತು ನಾವು ಬರಬೇಕಾದ್ರೆ. ಸೊ ಹಾಗಾಗಿ ಈಗ ತೋರಿಸ್ತಾ ಇದ್ದೇನೆ. ಇದು 3ನೇ ಹಂತದ ರಕ್ಷಣಾ ಕವಚ ಈ ಕೋಟೆಗೆ. ಇದೇ ಥರ ಇನ್ನು ಕೆಳಗಡೆ 2 ಕಾಣುತ್ತೆ ನಮಗೆ. ನೋಡಿ, ಇಲ್ಲಿ ಈಗ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕಾಣಿಸ್ತಾ ಇರುವಂಥದ್ದು 2ನೇ ಹಂತದ ರಕ್ಷಣಾ ಕೋಟೆ ಅಂತ ಹೇಳ್ಬೋದು. ಇದೇ ಥರದ್ದು ಕೆಳಗಡೆ ಕಾಣುತ್ತೆ. ಬನ್ನಿ ಹೋಗೋಣ.
ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು 2ನೇ ಹಂತದ ರಕ್ಷಣಾ ಕವಚ ಅಂತ ಹೇಳ್ಬೋದು ಈ ಕೋಟೆದು. ನಮಗೆ ನೋಡಿ ನಾವಿಲ್ಲಿ ಈ ಮೇಲ್ಗಡೆ ಏನು ಕಾಣ್ತಿದೆಯಲ್ಲ, ಇದು 3ನೇ ಹಂತದ ರಕ್ಷಣಾ ಕವಚ ಆ್ಯಂಡ್ ಇದು 2ನೇ ಹಂತದ ರಕ್ಷಣಾ ಕವಚ. ಕೆಳಗಡೆ ಹೋದರೆ ನಮಗೆ 1ನೇ ಹಂತದ ರಕ್ಷಣಾ ಕವಚ ಕಾಣುತ್ತೆ. ಸ್ನೇಹಿತರೆ, ನಾವು ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಈ ಕೋಟೆ ಹಲವಾರು ಯುದ್ಧಗಳನ್ನು ಕಂಡಿದೆ. ಸಾಕಷ್ಟು ಸಲ ಈ ಕೋಟೆ ಮರಾಠರ ಕೈಗೆ ಹೋಗಿದೆ, ಆನಂತರ ಇದು ಮೈಸೂರು ಅರಸರ ಕೈಗೆ ಹೋಗಿದೆ. ಅಂದರೆ ಮರಾಠರು ದಂಡೆತ್ತಿ ಬಂದು ಈ ಯುದ್ಧವನ್ನು ಗೆದ್ದಾಗ ಅದು ಮೈಸೂರು ಅರಸರಿಂದ ಮರಾಠರ ಕೈಗೆ ಹೋಗಿದೆ. ಮರಾಠರ ಮೇಲೆ ಮೈಸೂರು ಅರಸರು ದಂಡೆತ್ತಿ ಬಂದು ಯುದ್ಧ ಮಾಡಿದಾಗ, ಅವ್ರು ಗೆದ್ದಾಗ ಅದನ್ನು ಅವರು ತಮ್ಮ ಕೈವಶ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಸಲ ಇದು ಮರಾಠರು ಮತ್ತು ಮೈಸೂರು ಅರಸರ ಕೈಗೆ ಹಸ್ತಾಂತರ ಆಗಿದೆ. ಕೊನೆಯ ಅಂದರೆ 3ನೇ ಮೈಸೂರು ಆಂಗ್ಲೋ ಯುದ್ಧದಲ್ಲಿ ಟಿಪ್ಪು ಮರಣದ ನಂತರ ಇದು ಬ್ರಿಟಿಷರ ಕೈವಶವಾಗುತ್ತೆ. ನಾವು 2ನೇ ಹಂತದ ರಕ್ಷಣಾ ಕವಚದ ಕೋಟೆ ಒಳಗಡೆ ಬಂದಾಗ ನಮಗೆ ಈ ಒಂದು ಪ್ರಾಂಗಣ ಕಾಣಿಸುತ್ತೆ ನೋಡಿ, ಅದು ಈ ರೀತಿಯಾಗಿ ಕಾಣುತ್ತೆ. ಸೊ ಅಲ್ಲಲ್ಲೇ ಯುದ್ಧದಲ್ಲಿ ಹಾಳಾಗಿರುವಂಥ ಪಾಳು ಬಿದ್ದ ಗೋಡೆಗಳು ನಮಗೆ ಕಾಣುತ್ತೆ, ಹೀಗಿದೆ. ಮತ್ತು ಇಲ್ಲಿಂದ ನೋಡೋದಕ್ಕೆ ನೋಡಿ, ಈ 3ನೇ ಹಂತದ ರಕ್ಷಣಾ ಕವಚ ಇದೆಯಲ್ಲ, ಅದು ಹೀಗೆ ಕಾಣುತ್ತೆ. ನಿಜಕ್ಕೂ ಈ ಕೋಟೆನ ಭೇದಿಸಿ ಇದನ್ನು ತಮ್ಮದಾಗಿಸ್ಕೊಳ್ಳೋದು ಭಾಳನೇ ಕಷ್ಟ ಇತ್ತು ಅಂತ ಅನ್ಸುತ್ತೆ. ಯಾಕಂದರೆ 3 ರಕ್ಷಣಾ ಕವಚ ಇರುವಂಥ ಗೋಡೆ ಅಥವಾ ಕೋಟೆನ ದಾಟಿಕೊಂಡು ಇಲ್ಲಿಗೆ ಬಂದು ಯುದ್ಧ ಗೆಲ್ಲೋದು ಅಷ್ಟು ತಮಾಷೆ ವಿಷಯ ಆಗಿರಲಿಲ್ಲ. ನೋಡಿ, 2ನೇ ಹಂತದ ರಕ್ಷಣಾ ಗೋಡೆ ಹೀಗೆ ಕಾಣುತ್ತೆ. ಇಲ್ಲಿ ಕಾವಲು ಕಾಯೋದಕ್ಕೆ ಸೈನಿಕರು ನಿಲ್ತಾ ಇದ್ದಂಥ ಜಾಗ. ಸೊ ಹೀಗೆ ಕಾಣುತ್ತೆ. ಇದಾದ ನಂತರ ನಾವಿಲ್ಲಿ ಕೆಳಗಡೆ ನೋಡಿದ್ರೆ ನಮಗಿಲ್ಲೊಂದು ನೀರು ನಿಲ್ಲುವಂಥ ಜಾಗ ಇದೆ, ಒಂದು ಕಲ್ಯಾಣಿ ಥರದ ಒಂದು ಜಾಗ ಚೆನ್ನಾಗಿದೆ. ಕೋಟೆನಲ್ಲಿ ವಾಸ ಮಾಡುವಂಥ ಜನಗಳಿಗೆ ಒಂದು ನೀರಿನ ವ್ಯವಸ್ಥೆ ಆಗೋದಕ್ಕೆ ಬಹುಶಃ ಇದನ್ನು ಆ ಕಾಲದಲ್ಲಿ ಮಾಡಿದರು ಅಂತ ಅನಿಸುತ್ತೆ. ಅದಾದ ನಂತರ ನಾವಿಲ್ಲಿ ಎಡಕ್ಕೆ ನೋಡಿದ್ರೆ ನಮಗಿಲ್ಲಿ ಕಾಣೋದು 1ನೇ ಹಂತದ ರಕ್ಷಣಾ ಗೋಡೆ. ಈ 3 ಹಂತದ ರಕ್ಷಣಾ ಗೋಡೆಗಳನ್ನು ದಾಟಿಕೊಂಡು ಆನಂತರ ಮೇಲಕ್ಕೆ ಹೋಗಿ ಯುದ್ಧವನ್ನು ಗೆಲ್ಲೋದಿದೆಯಲ್ಲ, ಅದು ನಿಜಕ್ಕೂ ಸಾಹಸಮಯವಾದಂಥ ಕೆಲಸ. ನಾವು ಈ ಕೋಟೆ ಒಳಗಡೆ ಬಂದಾಗ ಈ ಕೋಟೆನ ಗೆಲ್ಲೋದಕ್ಕೆ ಯಾಕೆ ರಾಜಮನೆತನಗಳು ಅಷ್ಟೊಂದು ಹಾತೊರಿತಾ ಇದ್ವು ಅಂತ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ನೋಡಿ, ಈ ಬೆಂಗಳೂರು, ಕೋಲಾರ ಮತ್ತು ತುಮಕೂರು ಮಾರ್ಗವಾಗಿ ಬಂದರೆ ಇದು ಪ್ರಮುಖ ವಾಣಿಜ್ಯ ಮಾರ್ಗ ಆಗಿತ್ತು. ಆನಂತರ ಇಲ್ಲಿ ಸಾಕಷ್ಟು ನೀರಿನ ತೊಟ್ಟಿಗಳಿರೋದ್ರಿಂದ ಕೋಟೆ ಒಳಗಡೆ ಯುದ್ಧದ ಸಮಯದಲ್ಲಿ ಅದು ಬಹಳ ಅನುಕೂಲ ಆಗ್ತಿತ್ತು. ಮತ್ತು ಮೈಸೂರು ಸಾಮ್ರಾಜ್ಯ ತಮ್ಮ ಸೀಮಾ ಕಾವಲು ಪಡೆಯನ್ನು ಇಲ್ಲಿ ನಿಯೋಜಿಸ್ತಾ ಇತ್ತು. ಸೊ ಹಾಗಾಗಿ ಈ ಕೋಟೆಯನ್ನು ವಶಪಡಿಸ್ಕೊಳ್ಳೋದಕ್ಕೆ ಸಾಕಷ್ಟು ರಾಜಮನೆತನಗಳು, ಮರಾಠರಾಗಿರ್ಬೋದು, ಮೈಸೂರು ಅರಮನೆಯ ರಾಜಮನೆತನದವರಾಗಿರ್ಬೋದು ಅಥವಾ ಬ್ರಿಟಿಷರಾಗಿರ್ಬೋದು, ಸಾಕಷ್ಟು ಹಾತೊರಿತಾ ಇದ್ದರು. ಸ್ನೇಹಿತರೆ, ಇವತ್ತು ನಮ್ಮೊಟ್ಟಿಗೆ ಇವತ್ತಿನ ಟ್ರೆಕ್ ಗೈಡ್ ಆಗಿದ್ದಂಥ ಬಾಳಪ್ಪ ಅವರಿದ್ದಾರೆ. ಸೊ ನಿಮ್ಮ ಪೂರ್ತಿ ಹೆಸರು? ಬಾಳಪ್ಪ ಹೊಯ್ಲ್ಗೋಡ್ ಅಂತ. ಬಾಳಪ್ಪ ಹೊಯ್ಲ್ಗೋಡ. ಭಾಳ ಚೆನ್ನಾಗಿ ನಿನ್ನೆ ಅಡುಗೆ ವ್ಯವಸ್ಥೆ ಆಗಿರ್ಬೋದು, ಟೆಂಟ್ ವ್ಯವಸ್ಥೆ ಆಗಿರ್ಬೋದು, ಅದೆಲ್ಲವನ್ನು ನೋಡಿಕೊಂಡು ಇವತ್ತು ಬೆಳಿಗ್ಗೆ ನಮ್ಮನ್ನೆಲ್ಲ ಬೇಗ ಎದ್ದೇಳಿಸಿ ಇಲ್ಲಿಗೆ ಕರ್ಕೊಂಡು ಬಂದು ಬೆಟ್ಟ ಹತ್ತಿಸಿ, ಕೋಟೆ ತೋರಿಸಿ, ಇದರ ಇತಿಹಾಸವನ್ನು ತೋರಿಸಿ ಈಗ ಸೇಫಾಗಿ ವಾಪಸ್ ಕರ್ಕೊಂಡು ಹೋಗ್ತಿದ್ದಾರೆ. ಬಾಳಪ್ಪ ಅವರೇ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಸರ್. ಈ ಟ್ರೆಕ್ಕಿಗೆ ನನ್ನ ಜೊತೆ ಬ್ಯಾಂಗ್ಳೂರಿಂದ ಜಾಯ್ನ್ ಆದಂಥ ಸಿಮ್ರನ್ ಇದ್ದಾರೆ, ಮತ್ತು ತುಮಕೂರಲ್ಲಿ ಜಾಯ್ನ್ ಆದಂಥ ಸೌಮ್ಯ ಅವರಿದ್ದಾರೆ. ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಳ್ಳಿ. ಖಂಡಿತ. ಅಂದರೆ ಸ್ಟಾರ್ಟಿಂಗ್ ಅದೇ ಪುಟ್ಟ ಹೇಳಿದಾಗ ನನಗೆ ಯಾರೂ ಬರ್ತಿಲ್ಲ ಬ್ಯಾಂಗ್ಳೂರಿಂದ ಅಂತ ಹೇಳಿದಾಗ ಸ್ವಲ್ಪ ಭಯ ಆಗಿತ್ತು. ಆ್ಯಂಡ್ ಸರ್ ಸಿಕ್ಕರು ನನಗೆ, ಆ್ಯಂಡ್ ಫ್ಯಾಮಿಲಿನೂ ಬರ್ತಿದ್ರು, ಆ್ಯಂಡ್ ಅವ್ರ ಜೊತೆ ಕರ್ಕೊಂಬಂದರು ನನ್ನನ್ನು. ಇನ್ಫ್ಯಾಕ್ಟ್ ಬೇಸ್ ಪಾಯಿಂಟ್ವರೆಗೂ ತುಂಬ ಸೇಫಾಗಿ ಕರ್ಕೊಂಬಂದಿದ್ದಾರೆ. ಆ್ಯಂಡ್ ಇಬ್ಬರು ದ ಕಪಲ್ ಇಸ್ ಲೈಕ್ ವೆರಿ ಅಡ್ವೆಂಚರಸ್ ಆ್ಯಂಡ್ ಜಾಲಿ ಆಗಿರ್ತಾರೆ, ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡಿದ್ದಾರೆ. ನಂಗೊಂಥರ ಸ್ಟ್ರೇಂಜರ್ಸ್ನ ಮೀಟ್ ಆಗಿದ್ದೀನಿ ಅನ್ನೋ ಫೀಲಿಂಗೇ ಇಲ್ಲ. ಐ ಫೆಲ್ಟ್ ರಿಯಲಿ ಕಂಫರ್ಟಬಲ್ ವಿತ್ ದೆಮ್. ಲುಕ್ಕಿಂಗ್ ಫಾರ್ವರ್ಡ್ ಟು ಮೀಟ್ ದೆಮ್ ಅಗೇನ್ ಫಾರ್ ಮೋರ್ ಟ್ರಿಪ್ಸ್ ಅಷ್ಟೇ. ಆ್ಯಂಡ್ ಚಾರಣಿಗ ಬಗ್ಗೆ ಹೇಳಬೇಕಂದ್ರೆ ತುಂಬ ಟ್ರಿಪ್ಸ್ ಬಂದಿದ್ದೀನಿ ಅವ್ರ ಜೊತೆಗೆ, ಆ್ಯಂಡ್ ನನಗೆ ಯಾವಾಗಲೂ ಹೋಮ್ಲಿ ಫೀಲ್ ಆಗುತ್ತೆ. ಸೊ ಐ ಕೀಪ್ ಕಮಿಂಗ್ ಮೋರ್. ಥ್ಯಾಂಕ್ ಯು ಸೊ ಮಚ್. ಸೌಮ್ಯ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಖಂಡಿತ ಸರ್, ಶ್ರೀಧರ್ ಸರ್ ಮತ್ತು ಸುಮಾ ಮ್ಯಾಮ್ನ ಮೀಟ್ ಮಾಡಿ, ಪ್ರೀತುನ ಮೀಟ್ ಮಾಡಿ ತುಂಬ ಖುಷಿ ಆಯಿತು.
ಈ ಚಂದ್ರಾಯನ ದುರ್ಗ ಟ್ರೆಕ್ ಮಾರ್ನಿಂಗ್ ನಾವು ಸನ್ರೈಸ್ ಟೈಮ್ಗೆ ರೀಚ್ ಆದ್ವಿ. ದಟ್ ವಾಸ್ ವಂಡರ್ಫುಲ್. ಎಂಜಾಯ್ ಮಾಡಿದ್ವಿ, ಫೋಟೋಸ್ ತೊಗೊಂಡ್ವಿ, ಎಲ್ಲ ಎಂಜಾಯ್ ಮಾಡಿಕೊಂಡು ಕಷ್ಟದಲ್ಲಿ ಹತ್ತಿ ಈಗ ಅದನ್ನ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ ಅದು ಸಿಕ್ಕಿದೆ. ಮತ್ತೆ ನಿನ್ನೆ ಒಂದು ಕ್ವಿಕ್ ಡಿಟೂರ್ ತಗೊಂಡು ನಾವು ಮಂದಾರಗಿರಿ ಹೋಗಿದ್ವಿ. ಅದು ಕೂಡ ಅದ್ಭುತ ಇತ್ತು. ಲಾಸ್ಟ್ ಮೂಮೆಂಟ್ ಅಲ್ಲಿ ಓಡೋಗಿ ಎಲ್ಲದನ್ನ ಕವರ್ ಮಾಡ್ಕೊಂಡು ಬಂದ್ವಿ. ಅವ್ರು ಹೇಳಿದಕ್ಕೆ ಅದಾಗಿತ್ತು. ಹೌದು ಅವರಲ್ಲಿ ಲೋಕಲ್ ಅವ್ರು ಆಗಿದ್ದರಿಂದ ಅದೊಂದು ಅಡ್ವಾಂಟೇಜ್ ಆಯಿತು ನಮಗೆ. ನಿಜ. ಥ್ಯಾಂಕ್ ಯು ಸೊ ಮಚ್. ತುಂಬ ಒಳ್ಳೆ ಮಾತು ಹೇಳಿದ್ರಿ ನಮ್ಮ ಬಗ್ಗೆ. ನೀವೇನು ಹೇಳ್ತೀರಾ ಮೇಡಮ್? ಒಂದೆರಡು ಮಾತು ಹೇಳಿ. ಚೆನ್ನಾಗಿತ್ತು. ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಆಯಿತು, ಇಳಿಯೋದಕ್ಕೆ ಅವ್ರಿಗೆ ಬಹಳ ಸ್ವಲ್ಪ ಅವ್ರಿಗೆ. ಓಕೆ, ಸೊ ಇದಿಷ್ಟು ನಮ್ಮ ಇವತ್ತಿನ ಟ್ರಿಪ್ಪಿನ ಬಗ್ಗೆ ಆಗಿತ್ತು. ಪ್ರೀತು ಬಾ, ಬೇಗ ಬಾ. ಸೊ ನಮ್ಮ ಜೊತೆಗೆ ಬಂದಿದ್ದಕ್ಕೆ ನಿನಗೆ ಹೇಗೆ ಅನ್ನಿಸ್ತು ಅಂತ ಒಂದೆರಡು ಮಾತಲ್ಲಿ ಹೇಳು. ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಕಷ್ಟ ಇತ್ತು, ಅಂದರೆ ಮಾಮೂಲಿ ಬೆಟ್ಟ ಥರ ಇರಲಿಲ್ಲ, ಜಾಸ್ತಿ ಸ್ಟೀಪ್ ಆಗಿದೆ. ಹೌದು, ನಮ್ಮಮ್ಮ ನನಗಿಂತ ಜಾಸ್ತಿ ಕಷ್ಟಪಟ್ಟಿದ್ದಾರೆ. ಬಂದರು ಯಾವಾಗಲೂ ಸ್ಟೀಪ್ ಕಷ್ಟ ಕಟ್ ಮಾಡ್ಬಿಡ್ತಾರೆ ಅದನ್ನ ಇವಾಗ. ಇಲ್ಲ ಇದನ್ನೆಲ್ಲ ಹಾಕಿರ್ತೀನಿ. ಆಮೇಲೆ ಚೆನ್ನಾಗಿತ್ತು. ಸನ್ರೈಸ್ ಎಲ್ಲ ನೋಡಿದ್ವಿ, ಒಳ್ಳೊಳ್ಳೆ ಫೋಟೋಸ್ ತೊಗೊಂಡಿದ್ದೀವಿ. ವೆರಿ ಗುಡ್ ಫೋಟೋಗ್ರಾಫರ್, ಆಕ್ಚುಲಿ ಇಸ್ ವೆರಿ ಟ್ಯಾಲೆಂಟೆಡ್. ಓಕೆ, ಸೊ ಇದಾಗಿತ್ತು ನಮ್ಮ ಇವತ್ತಿನ ಚೆನ್ನರಾಯ ದುರ್ಗದ ಕೋಟೆಯ ಟ್ರಿಪ್. ನಾವು ಬೆಳಗ್ಗೆ ಬರಬೇಕಾದ್ರೆ ಕತ್ಲೆ ಇದ್ದಿದ್ದರಿಂದ ಏನೂ ಕಾಣಿಸ್ತಾ ಇರಲಿಲ್ಲ ಬೆಟ್ಟ ಹೇಗಿತ್ತು ಅಂತ. ನೋಡಿ, ಬೆಟ್ಟ ಹೀಗಿದೆ. ಈ ಬೆಟ್ಟನ ಹತ್ಕೊಂಡು ಬಂದಿರೋದು. ಕೆಳಗೆ ಕಾಣ್ತಾ ಇರುವಂಥದ್ದು ಚೆನ್ನರಾಯನ ದುರ್ಗದ ಊರು. ಸೊ ಹೀಗಿದೆ. ಮಳೆಗಾಲದಲ್ಲಿ ಈ ಬೆಟ್ಟ ಹತ್ತೋದು ಭಾಳ ಕಷ್ಟ, ಯಾಕಂದರೆ ತುಂಬ ಸ್ಲಿಪ್ಪರಿ ಆಗಿರುತ್ತೆ. ಇಲ್ಲೆಲ್ಲ ನೀರು ಹರಿಯುವಂಥದ್ದನ್ನು ನಾವು ಕಾಣ್ಬೋದು. ತುಂಬ ಪಾಚಿ ಆಗಿಬಿಟ್ಟಿರುತ್ತಲ್ಲ, ಜಾರುತ್ತೆ. ಮತ್ತು ಇಲ್ಲಿಗೆ ಬರೋದಕ್ಕೆ ಒಳ್ಳೆ ಟ್ರೆಕ್ಕಿಂಗ್ ಶೂಗಳನ್ನ ಹಾಕ್ಕೊಂಡು ಬರೋದು ಒಳ್ಳೆಯದು. ಸೊ ನಾನು ಆಗಲೇ ಹೇಳೋನಲ್ಲ, 3 ಹಂತದ ರಕ್ಷಣಾ ಗೋಡೆಗಳನ್ನು ಹೊಂದಿದೆ ಈ ಕೋಟೆ ಅಂತ. ನೋಡಿ, ಇದು ಮೊದಲ ಹಂತದ ರಕ್ಷಣಾ ಗೋಡೆ ಹೀಗೆ ಕಾಣುತ್ತೆ. ಇದು ನೋಡಿ, ಶತಮಾನಗಳಷ್ಟು ಕಾಲ ಮಳೆ ನೀರು ಬೆಟ್ಟದ ಮೇಲೆ ಬಿದ್ದು ಹರಿದು ಹೇಗೆ ತನ್ನದೇ ಒಂದು ದಾರಿ ಮಾಡಿಕೊಂಡಿದೆ, ಕಲ್ಲನ್ನು ಕೊರೆದು. ಬ್ಯೂಟಿಫುಲ್. ಸ್ನೇಹಿತರೆ, ಸಕ್ಸಸ್ಫುಲಿ 8:45 ಹೊತ್ತಿಗೆ ನಾವು ಚೆನ್ನರಾಯ ದುರ್ಗದ ಟ್ರೆಕ್ಕನ್ನು ಮುಗಿಸಿದ್ದೀವಿ. ಕೋಟೆ ಅದ್ಭುತವಾಗಿದೆ, ನಮ್ಮ ಪಯಣ ಕೂಡ ಅದ್ಭುತವಾಗಿತ್ತು, ಒಳ್ಳೆ ಗ್ಯಾಂಗ್ ಕೂಡ ಇತ್ತು ನಮ್ಮದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇದೇ ಥರದ ಇನ್ನಷ್ಟು ವೀಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ಹಿಪ್ 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 ಹಿಪ್. ಥ್ಯಾಂಕ್ ಯು so much. Thanks for joining us. Thank you madam. Thanks for joining. Hey, thank you madam. Baro ಇಲ್ಲಿ baro ಇಲ್ಲಿ. Thank you sir. Thank you. Thank you so much. ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಕ್ಕೆ thank you so much. Thank you ಹೋಗಿದ್ರಂತೆ ನೋಡಿ. Thank you so much ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಕ್ಕೆ.